ನಮಸ್ಕಾರ ವೀಕ್ಷಕರೇ, ಆಗಸ್ಟ್ 1/8/2024 ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ 18 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು. ಸೊ ನೀವು ಕೇಳಬಹುದು, ಆಗಸ್ಟ್ 1 ಹಿಡ್ಕೊಂಡು ಸ್ಟಾರ್ಟ್ ಈಗಾಗಲೇ ಬಿಡುಗಡೆ ಆಗ್ತಾ ಇಲ್ವಾ, ಇವತ್ತು ಬಿಡುಗಡೆ ಆಗಿಲ್ವಾ ಅಂತ ನೀವು ಕೇಳಬಹುದು. ಇಲ್ಲ ವೀಕ್ಷಕರೇ, ಈಗೂ ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು ಬರೀ 1 ಲಕ್ಷ ಅಥವಾ 2 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಬಿಡುಗಡೆ ಆಗ್ತಾ ಇರುವಂತದ್ದು. ಆಗಸ್ಟ್ 1ರ ನಂತರ ಏನಿದೆ ಅಲ್ಲ, 1 ಹಿಡ್ಕೊಂಡು ಅತಿ ಸ್ಪೀಡ್ ಆಗಿ ಮೊದಲು ಹೇಗೆ ಆಗ್ತಿದ್ರಲ್ಲ, ಒಂದೇ ದಿನದಲ್ಲಿ 5-6 ಲಕ್ಷ ಜನರಿಗೆ, 10 ಲಕ್ಷ ಜನರಿಗೆ, ಸೊ 12 ಲಕ್ಷ ಜನರಿಗೆ ಈ ರೀತಿಯಾಗಿ ಅಮೌಂಟ್ ಅನ್ನ ಹಾಕ್ತಾ ಹೋಗ್ತಾರೆ ಮುಂದ್ಗಡೆ. ಸೊ ಈಗ ಈ ಒಂದು ದೃಢೀಕರಣ ಪತ್ರದ ಬಗ್ಗೆನೂ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಎಲ್ಲರೂ ಕೂಡ ಸಲ್ಲಿಸಬೇಕಾ ಅಥವಾ ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಸಲ್ಲಿಸಬೇಕಾ ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಸೊ ಕಮೆಂಟ್ ಅಲ್ಲಿ ಕೂಡ ಕೇಳ್ತಾ ಇರುವಂತದ್ದು, ಅದ್ರ ಬಗ್ಗೆನೂ ಕೂಡ ಕ್ಲಾರಿಫಿಕೇಶನ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಇಲ್ಲಿ ಆಗಸ್ಟ್ ತಿಂಗಳು ಹಿಡ್ಕೊಂಡು ಸ್ಟಾರ್ಟ್ ಆಗ್ತಾ ಇರುವಂತದ್ದು ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತಿನ ಹಣ ಈಗಾಗಲೂ ಕೂಡ ರಿಲೀಸ್ ಆಗ್ತಾ ಇದೆ. ಅತಿ ಸ್ಪೀಡ್ ಆಗಿ 1 ಹಿಡ್ಕೊಂಡು ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲನೂ ಕೂಡ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಕ್ಲಿಯರ್ ಆಗಿ ನೀವು ನೋಡ್ಲಿಕ್ಕೆ ತಯಾರಾಗಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಶ್ರಮಕ್ಕೆ ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ 2 ತಿಂಗಳಿಂದಂತರೂ ವೇಟ್ ಮಾಡಿದಿರಾ, 2 ಅಲ್ಲ 3 ತಿಂಗಳು ಆಗ್ಲಿಕ್ಕೆ ಬಂತು. ಸೊ ಅಲ್ಲಿ ಹಿಡ್ಕೊಂಡು ವೇಟ್ ಮಾಡ್ಲಿಕ್ಕೆ ಬಂದಿದ್ದೀರಾ, ಈಗಂತೂ ಸಾಕಾಗ್ಬಿಟ್ಟಿದೆ. ಸೊ ಇನ್ನೇನು ಕೊಡ್ತಾರೆ, ಇಲ್ಲಾದ್ರೆ ಇಲ್ಲ, ಹಾಗಾಗ್ಬಿಟ್ಟಿದೆ. ಮತ್ತೆ ಇಲ್ಲಿ ಮಹಿಳೆಯರಂತೂ ಸಿಕ್ಕಾಪಷ್ಟೇ ಆಕ್ರೋಶವನ್ನ. ಸೊ ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿನಿ ಲೈವ್ ಪ್ರೂಫ್ ಆಗಿ ಮಹಿಳೆಯರು ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾರೆ. ಸ್ವತಃ ಸಿದ್ದರಾಮಯ್ಯನವರ ಮನೆ ಮುಂದೆನೆ ಹೋಗಿ ನಾವು ಪ್ರತಿಭಟನೆ ಮಾಡ್ತೀವಿ, ಬಡವರೆಲ್ಲರೂ ಹೋಗಿ ಕುತ್ಕೋತೀವಿ, ಅದನ್ನ ನಂಬ್ಕೊಂಡು ನಾವು ಗೃಹಲಕ್ಷ್ಮಿ ನಂಬ್ಕೊಂಡು ಸಿಕ್ಕಾಪಟ್ಟೆ ನಾವು ಒಂದು ಸಾಲವನ್ನ ಮಾಡಿರುವಂತದ್ದು. ಸೊ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಡ್ತೇವೆ ಅಂತ ಹೇಳಿ ಈಗ ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದಾರೆ. ಓಟ್ ಬೇಕಾದ್ರೆ ಕಾಲ್ ಬೀಳ್ಕೋತ್ ಬರ್ತಾರೆ, ಈಗಾದ್ರೆ ಹಾಗೆ ಮಾಡ್ತಾರೆ ಅಂತ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ನಿಮ್ಮ ಹತ್ರ ಹಣ ಇರ್ಲಿಲ್ಲ ಅಂದ್ರೆ ಹೇಳಿ, ಯಾಕೆ ಈ ಸುಳ್ಳು ಭರವಸೆಯನ್ನ ಕೊಡ್ತೀರಾ, ಯಾಕೆ ಮಹಿಳೆಯರಿಗೆ ಮೋಸ ಮಾಡ್ತಿದ್ದೀರಾ ಅಂತ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಅದನ್ನ ಬಿಡಿ, ಈಗ ಆಕ್ರೋಶವಂತೂ ವ್ಯಕ್ತಪಡಿಸ್ತಾ ಇದ್ದಾರೆ. ದಿನೇ ದಿನೇ ಬೇರೆ ಬೇರೆ ಮಹಿಳೆಯರ ದಿನೇ ಇದ್ದಿದೆ. ಸೊ ಈಗ ಅಮೌಂಟ್ ಬಂದ್ರೆ ಮಾತ್ರ ಮಹಿಳೆಯರು ಸುಮ್ಮನಿರ್ತಾರೆ ಅನ್ನುವಾಗ ಆಗಿದೆ, ಹೌದಲ್ವಾ? ಸೊ ಅಮೌಂಟ್ ಕೊಡ್ತೇವಂತ ಹೇಳಿದರೆ ಕೊಡ್ಲೇಬೇಕು, ಅಂದ್ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಂತಾರೆ. ನಮ್ದು ಕೂಡ ಇದೆ ಸರ್ಕಾರಕ್ಕೆ ಆದೇಶ, ಅಂದ್ರೆ ನಮ್ಮ ಕಡೆದು ಕೂಡ ಕ್ವಶನ್ ಸರ್ಕಾರಕ್ಕೆ ಇದೆ. ಸೊ ಈ ಒಂದು MLA ಎಲೆಕ್ಷನ್ ಅಲ್ಲಿ ನೀವು ಕೊಡ್ತೇವೆ ಅಂತ ಹೇಳಿದ್ರಿ, ವಿಧಾನಸಭಾ ಎಲೆಕ್ಷನ್ ಅಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ನೀವು ಆಯ್ಕೆ ಆಗ್ಲಿ ಬಿಡ್ಲಿ ಅದು ನಿಮಗೆ ಬಿಟ್ಟಿದ್ದು. ಸೊ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ನೀವು ಗ್ಯಾರಂಟಿಗಳನ್ನ ಒಂದು ಘೋಷಣೆ ಮಾಡಿದ್ರಿ, ನಾವು ನಿಮ್ಮನ್ನ ಅಲ್ಲಿ ಆಯ್ಕೆ ಮಾಡಿದೀವಿ. ಸೊ ಅದನ್ನ ನೀವು 5 ವರ್ಷಗಳ ಕಾಲ ಕೊಡ್ಲೇಬೇಕು ಅಂತ ನನ್ನ ಕಡೆಯಿಂದ ಕೂಡ ಇದೊಂದು ಕ್ವಶನ್ ಸರ್ಕಾರಕ್ಕೆ ವೀಕ್ಷಕರೇ. ಸೊ ನಿಮ್ಮ ಕ್ವಶನ್ ನಿಮಗೆ ಏನು ಅನ್ನಿಸ್ತಾ ಇದೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಆ ಒಂದು 18 ಜಿಲ್ಲೆಗಳನ್ನ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಆ ಒಂದು ಪತ್ರದ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ, ಓಕೆನಾ? ಸೊ ಈಗ 18 ಜಿಲ್ಲೆಗಳು ಯಾವ್ಯಾವ ಅನ್ನೋದನ್ನ ನೋಡ್ಕೊತ ಹೋಗೋಣ. ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ವಿಜಯನಗರ, ಕಲಬುರಗಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ರಿಲೀಸ್ ಆಗ್ತಾ ಇರುವಂತದ್ದು. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಹೆಚ್ಚು ಅವತ್ತಿನ ಹಿಡ್ಕೊಂಡು ಸ್ಟಾರ್ಟೇ ಬಿಡಿ. ಸೊ ಈಗಾಗಲೇ 1 ಲಕ್ಷ 2 ಲಕ್ಷ ಮಾತ್ರ ಬರುವಂತದ್ದು. ಸೊ ಅದು ಯಾರ್ಯಾರಿಗೆ ಜಮಾ ಆಗತ್ತೆ, ಒಬ್ಬರಿಗೆ ಇಲ್ಲ, ಈ ರೀತಿ ಆಗತ್ತೆ. ಈಗ ಈ ಒಂದು ಜಿಲ್ಲೆದಲ್ಲಿ ಏನಿದೆ ಹೇಳಿದನಲ್ಲ, ಸೊ ಈ ಜಿಲ್ಲೆದವರಿಗೆ ಆಗಸ್ಟ್ 1ನೇ ತಾರೀಕಿನಿಂದಲೇ ಅತಿ ಸ್ಪೀಡ್ ಆಗಿ ಅಮೌಂಟ್ ಜಮಾ ಆಗ್ತಾ ಹೋಗುತ್ತೆ, ಓಕೆನಾ? ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷಾಲಯ. ಸೊ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರತ್ತೆ. ಉದಾಹರಣೆಗೆ ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆಯ ಸಮಸ್ಯೆಗಳಿರ್ತವೆ, ಗಂಡ ಹೆಂಡತಿಯ ಜಗಳಗಳಿರ್ತವೆ, ಅತ್ತೆ ಸೊಸೆಯ ಜಗಳಗಳಿರ್ತವೆ, ಮಹಿಳೆಯರ ಗುಪ್ತ ಸಮಸ್ಯೆಗಳಿರ್ತವೆ, ಸಂತಾನದ ಸಮಸ್ಯೆ ಇರುತ್ತೆ, ಮತ್ತೆ ಶತ್ರುವಿನ ನಾಶ, ಸಾಕಷ್ಟು ಹಲವಾರು ಇನ್ನೂ ಹೆಚ್ಚಿನ ಸಮಸ್ಯೆಗಳಿರ್ತವೆ. ಸೊ ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗತ್ತೆ. ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತಹ ಜ್ಯೋತಿಷ್ಯರು ಇರ್ತಾರೆ. ಸೊ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆಲ್ಲನೂ ಕೂಡ ಪರಿಹಾರ ಮಾಡಿಕೊಡ್ತಾರೆ. ಸೊ ಬೇಗನೆ ಆದಷ್ಟು ಈ ಒಂದು ನಂಬರ್ಗೆ ಕರೆ ಮಾಡಿ ಒಂದು ವಿಶೇಷವಾದಂತಹ ಪರಿಹಾರವನ್ನ ಕಂಡುಕೊಳ್ಳಿ. ಸೊ ಇದಿಷ್ಟು ಆದ್ಮೇಲೆ ಈಗ ಒಂದು ದೃಢೀಕರಣ ಪತ್ರದ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ. ಇಲ್ಲಿ ನೀವು ಈಗಾಗಲೇ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳಲ್ಲಿ ಕೇಳಿರ್ಬೋದು, ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಬಗ್ಗೆ. ಆದರೆ ಹೆಚ್ಚು ಜನರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ನಮ್ಗೆ ಬಂದಿಲ್ಲ ಅಂದ್ರೆ ನಾವು ಸಲ್ಲಿಸಲೇಬೇಕಾ ಅಂತ ನೀವು ಕೇಳ್ತಾ ಇದ್ದೀರಾ. ಇಲ್ಲ, ಇಲ್ಲಿ ನೋಡಿ, ಆಧಾರ್ ಕಾರ್ಡ್ ಅಂತೂ ನೀವು ರೇಷನ್ಸ್ ಕಾರ್ಡ್ ಅಂತೂ ಸಿಕ್ಕಾಪಟ್ಟೆ ರದ್ದು ಮಾಡ್ತಾ ಇದ್ದಾರೆ. ಮೊದಲು ರೇಷನ್ಸ್ ಕಾರ್ಡ್ ರದ್ದಾಗಿದೆ ಇಲ್ವೋ ಚೆಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬಹುದು, ಈಸಿ ಮೆಥಡ್ ಇರುತ್ತೆ. ಸೊ ಆರಾಮಾಗಿ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತಾನೆ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಏನಾದರೂ ನಿಮ್ದು ಏನಾದರೂ ಹೆಸರು ಇರಲಿಲ್ಲಪ್ಪ, ನಿಮ್ಮದು
ಕರೆಕ್ಟಾಗಿಯೇ ರೇಷನ್ಸ್ ಕಾರ್ಡ್ ಇನ್ನೂ ಕೂಡ ಉಳಿದಿದೆ, ನಾವೇನು ಕೂಡ ಈ ಒಂದು ಆದಾಯ ತೆರಿಗೆ ಮತ್ತು ಕಟ್ಟಲ್ಲ ಅಂತ ಏನಾದರೂ ಇದ್ದರೆ ಸೊ ನಿಮ್ಗೆ ಒಂದು ನೆಕ್ಸ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕು. ಸೊ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲೇನಾದರೂ ನೀವು ಆದಾಯ ತೆರಿಗೆ ಕಟ್ಟುವವರು ಅಂತ ಬರ್ತಾ ಇದ್ದವರು ಮಾತ್ರ, ನೀವು ಕಟ್ತಾ ಇರಲ್ಲ ಆದರೂ ಸಹಿತ ಈ ಒಂದು ಆದಾಯ ತೆರಿಗೆ ಕಟ್ಟುವವರು ಅಂತ ಬರ್ತಾ ಇದೆ. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅಂತೂ ಪ್ರತಿಯೊಬ್ಬ ಮಹಿಳೆಯರು ಕೂಡ ಚೆಕ್ ಮಾಡಿ, ಯಾಕಂದ್ರೆ ನೀವು ಆದಾಯ ತೆರಿಗೆ ಕಟ್ಟಲ್ಲ ನಮ್ದೇನು ಬರುತ್ತೆ ಬಿಡಿ ಅಂತ ಕೂತ್ಕೊಳ್ಬೇಡಿ. ಇಲ್ಲಿ ಟೆಕ್ನಿಕಲ್ ಇಶ್ಯೂ, ತಾಂತ್ರಿಕ ದೋಷದಿಂದ ಯಾರು ಗೃಹಲಕ್ಷ್ಮಿ ಯೋಜನೆಯ ಒಂದು ಆದಾಯ ತೆರಿಗೆ ಕಟ್ಟಲ್ಲ ನೋಡಿ, ಆ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಟ್ಟಲ್ದವ್ರದ್ದು ಸಹಿತ ಅಲ್ಲಿ ತೋರಿಸ್ತಾ ಇದೆ ಆದಾಯ ತೆರಿಗೆ ಕಟ್ಟುವವರು ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಪ್ರತಿಯೊಬ್ಬ ಮಹಿಳೆಯರು ಕೂಡ ಚೆಕ್ ಮಾಡಿ, ಅಲ್ಲೇನಾದ್ರೂ ಈ ರೀತಿಯಾಗಿ ಕಾಣಿಸ್ತಾ ಇದ್ರೆ ಆದಾಯ ತೆರಿಗೆ ಕಟ್ಟುವವರು ಅಂತ, ಸೊ ನೀವು ಕಂಪಲ್ಸರಿ ದೃಢೀಕರಣ ಪತ್ರವನ್ನ ರೆಡಿ ಮಾಡಿ ಕೊಡ್ಲೇಬೇಕಾಗತ್ತೆ. ಉಳಿದವರು ಏನಿಲ್ಲ, 10 ಕಂತು ಒಳಗವರೆಗೆ ಏನು ಯಾರ ಹಣ ಬಂದಿದೆ ನೋಡಿ, ಸೊ ಅವ್ರು ತಲೆ ಕೆಡಿಸ್ಕೊಳ್ಳೋ ಅಗತ್ಯವಿಲ್ಲ. 7ನೇ ಕಂತು, 8ನೇ ಕಂತು, 5ನೇ ಕಂತು ಈ ರೀತಿಯಾಗಿ ಸ್ಟಾಪ್ ಯಾರ್ದಾಗಿದೆ ಸೊ ಅವರಂತೂ ಈ ಒಂದು ಆದಾಯ ಒಂದು ದೃಢೀಕರಣ ಪತ್ರವನ್ನ ಕೊಡ್ಲೇಬೇಕಾಗತ್ತೆ. ಮತ್ತೆ ಈ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳಿ. ಸೊ ಒಂದು ಸ್ವಲ್ಪ ಕ್ಲಿಯರಿಫಿಕೇಶನ್ ನಿಮಗೂ ಕೂಡ ಇರಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಿದಾಗ ಆ ರೀತಿ ಬಂದಿದ್ರೆ ನೀವು ದೃಢೀಕರಣ ಪತ್ರವನ್ನು ನೀವೇ ಖುದ್ದಾಗಿ ರೆಡಿ ಮಾಡಬೇಕು, ಇಲ್ಲಿ ಹೋಗಿ ರೆಡಿ ಮಾಡಿಸ್ಕೊಳ್ಳೋಂಥ ಅಗತ್ಯವಿಲ್ಲ. ಸೊ ನೀವೇ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ಟೈಪ್ ಮಾಡಿಸ್ಕೊಳ್ಳಿ, ಈ ರೀತಿ ನಾವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ವಿ, ನಾವು ಏನಾದರೂ ಆದಾಯ ತೆರಿಗೆ ಕಟ್ಟಲ್ಲ ಆದರೂ ಸಹಿತ ನಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಆದಾಯ ತೆರಿಗೆ ಅಂತ ಬರ್ತಾ ಇದೆ, ನಮ್ಮ ಒಂದು ಮನವಿ ನಿಮ್ಮಲ್ಲಿ ಈ ಒಂದು ದೃಢೀಕರಣ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ನಾವು ಯಾವುದೇ ಆದಾಯ ತೆರಿಗೆಯನ್ನು ಕಟ್ಟಲ್ಲ, ನಮ್ಮ ಒಂದು ಸಿಗ್ನೇಚರ್ ಯಾರು ಮುಖ್ಯಸ್ಥರಿರ್ತಾರೆ ಸಿಗ್ನೇಚರನ್ನು ಮಾಡಿಸಿ ಆ ಒಂದು ಪತ್ರವನ್ನು ನಿಮ್ಮ ತಾಲೂಕಿನಲ್ಲಿರುವ ಅಥವಾ ಜಿಲ್ಲೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಲ್ಲಿಸಿ ಬರಬೇಕಾಗತ್ತೆ. ಸೊ ಇಷ್ಟು ಕೆಲಸವನ್ನು ಮಾಡಬೇಕು, ಎಲ್ಲರೂ ಕೂಡ ಮಾಡ್ಬೇಕಂತೇನಿಲ್ಲ. ಸೊ ಯಾರ್ದು 10ನೇ ಕಂತಿನವರೆಗೆ ಬಂದಿದೆ ನೋಡಿ ಅವ್ರು ಏನು ಮಾಡಬೇಡಿ, 8ನೇ ಕಂತು 7ನೇ ಕಂತು ಈ ರೀತಿಯಾಗಿ ಯಾರ್ದು ಬಂದಿದೆ ನೋಡಿ ಅವರಂತರೂ ಈ ಒಂದು ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕು. ನೆಕ್ಸ್ಟ್ ಈ ಒಂದು ಆದಾಯ ತೆರಿಗೆ ಅಂತ ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ತೋರಿಸ್ತಾ ಇದ್ರೆ ಅವರು ಕೂಡ ಸಲ್ಲಿಸಬೇಕು. ಸೊ ಇಷ್ಟು ಒಂದು ಫಲಾನುಭವಿಗಳು ಸಲ್ಲಿಸಬೇಕಾಗತ್ತೆ, ಉಳಿಕಿರುವಂತಹ ಫಲಾನುಭವಿಗಳು ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗ್ತಾ ಅಂತ ಅನ್ಕೋತಾನೆ. ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಮೆಸೇಜ್ ಮಾಡ್ಬೋದು. ಡೈರೆಕ್ಟಾಗಿ ನಿಮಗೆ ಸಪ್ರೇಟಾಗಿ ರಿಪ್ಲೈ ಮಾಡಿ ನಾನು ತಿಳಿಸ್ತೇನೆ. ಅದ್ರ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡ್ಲಿಕ್ಕೆ ಬರಲ್ಲ ಅಂದರೆ ಸೊ ನನಗೆ ತಿಳಿಸಿ, ನಾನು ಒಂದು ಮತ್ತೊಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಕಮೆಂಟ್ ಮಾಡಿ. ಆದಷ್ಟು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನೀವು ಏನಾದರೂ ಕನ್ಫ್ಯೂಷನ್ ಇದ್ದರೆ ಮೆಸೇಜ್ ಮಾಡಿದ್ರೆ ನಾನು ಡೈರೆಕ್ಟಾಗಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರ್ತೀನಿ. ಓಕೆನಾ? ಸೊ ಇದಿಷ್ಟು ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ತಿಳಿದಿದ್ರೆ, ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಟೇಕ್ ಕೇರ್.